ನಮಸ್ಕಾರ ಎಲ್ರಿಗೂ. ನಾನು ಆಶೀಶ್ ಕೆ ಪಾಟೀಲ್. ಈ ಒಂದು ನಮ್ಮ ರಾಜ್ಯದಲ್ಲಿ ಏನಪ್ಪ ಅಂದರೆ ಹೊಸದಾಗಿ ವಿವಾಹವಾಗಿರ್ತಕ್ಕಂಥ ಜೋಡಿಗಳಿಗೆ ಈ ಒಂದು ಆಫೀಸು ಹಾಗೆ ಅಲ್ಲಿ ಆಫೀಸ್ಗೆ ಅಲೆದಾಡೋದು ಪರದಾಟವನ್ನು ತಪ್ಪಿಸ್ಬೇಕಂಥೇಳಿ ಈ ಒಂದು ವಿವಾಹ ನೋಂದಣಿಯನ್ನು ತಾವು ಮನೆಯಲ್ಲೇ ಕೂತ್ಕೊಂಡು ಭಾಳ ಈಸಿಯಾಗಿ ವಿವಾಹ ನೋಂದಣಿಯನ್ನು ಒಂದು ಮ್ಯಾರೇಜ್ ಸರ್ಟಿಫಿಕೇಟನ್ನು ಮಾಡಿಸ್ಕೋಬೋದು. ಮ್ಯಾರೇಜ್ ಸರ್ಟಿಫಿಕೇಟು ಮುಂದೆ ಬಹಳ ಎದಕ್ಕಾದರೂ ಯೂಸ್ ಆಗುತ್ತೆ. ಅದಕ್ಕಾಗಿ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಈ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ತಾವು ಮನೆಯಲ್ಲೇ ಕೂತ್ಕೊಂಡು ಹೇಗೆ ಒಂದು ಮೊಬೈಲ್ ಮುಖಾಂತರ ಒಂದು ಯಾವ ವೆಬ್ಸೈಟು ಮತ್ತು ಹೇಗೆ ಈ ಒಂದು ಮ್ಯಾರೇಜ್ ಸರ್ಟಿಫಿಕೇಟನ್ನು ಮಾಡಿಸ್ಕೋಬೋದು, ನೀವು ಡೌನ್ಲೋಡ್ ಮಾಡ್ಕೋಬೋದು ಅಂತ ನಾನು ಅದಕ್ಕೆ ಮತ್ತೆ ಏನೇನು ಅಗತ್ಯ ದಾಖಲೆಗಳೇನೇನು ಬೇಕು ಅದೆಲ್ಲವೂ ಕೂಡ ಮುಂದೆ ಹೇಳಿಕೊಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಬನ್ನಿ, ಈ ಒಂದು ವಿವಾಹ ನೋಂದಣಿಯನ್ನು ಹೇಗೆ ಆನ್ಲೈನ್ನಲ್ಲಿ ಮಾಡೋದು ಮತ್ತು ಸರ್ಟಿಫಿಕೇಟನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ಅದಕ್ಕೆ ಏನು ಒಂದು ಅಗತ್ಯ ದಾಖಲಾತಿಗಳು ಏನೇನು ಬೇಕು ಎಲ್ಲವೂ ಕೂಡ ಡೀಟೇಲ್ ಆಗಿ ಹೇಳ್ತೀನಿ. ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಬನ್ನಿ. ಈ ಒಂದು ರಾಜ್ಯ ಸರ್ಕಾರದಿಂದ ಒಂದು ಮದುವೆಯ ಒಂದು ನೋಂದಣಿಗಾಗಿ ಒಂದು ಆಫೀಸ್ ಕಚೇರಿಗೆ ಅಲೆದಾಟಕ್ಕೆ ಬ್ರೇಕ್ ಹಾಕುವ ಸಲುವಾಗಿ ಈ ಒಂದು ಆನ್ಲೈನ್ ಮುಖಾಂತರ ತಾವು ವಿವಾಹ ನೋಂದಣಿ ಮಾಡಿಸ್ಕೊಂಡು ತಮ್ಮ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬಹುದಾಗಿದೆ. ಹಾಗೆ ಒಂದು ವಾಕ್ಯದೊಂದಿಗೆ ಈ ಒಂದು ಏನಪ್ಪ ಅಂದರೆ ಆನ್ಲೈನ್ ಪೋರ್ಟಲನ್ನು ಸ್ಟಾರ್ಟ್ ಮಾಡಿದ್ದಾರೆ. ಮದುವೆಗಳು ನಿಶ್ಚಯವಾಗಲಿ ಸ್ವರ್ಗದಲ್ಲಿ, ನೋಂದಣಿಯಾಗಲಿ ಕಾವೇರಿ 2.0ದಲ್ಲಿ, ನಿಮ್ಮ ಮನೆಯಲ್ಲಿ ನೆಮ್ಮದಿ ಗ್ಯಾರಂಟಿ ಎಂಬುದಾಗಿ ರಾಜ್ಯ ಸರ್ಕಾರ ಹೇಳಿದೆ. ಜೊತೆಗೆ ಕಾವೇರಿ 2.0 ತಂತ್ರಾಂಶದಲ್ಲಿ ಸುಲಭ, ಸರಳ, ಸುಲಲಿತವಾಗಿ ವಿವಾಹ ನೋಂದಣಿ ಮಾಡಿಕೊಳ್ಳಿ ಎಂದು ಹೇಳಿದೆ. ಈಗ ಆನ್ಲೈನ್ನಲ್ಲೇ ಮತ್ತು ಯಾವ ವೆಬ್ಸೈಟ್ ಅಂತ ಈ ಒಂದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿರ್ತಕ್ಕಂಥ ಒಂದು ವೆಬ್ಸೈಟ್ ಮುಖಾಂತರ ತಾವು ಈ ಒಂದು ಆನ್ಲೈನ್ನಲ್ಲಿ ನೋಂದಣಿ ಮಾಡ್ಕೋಬೇಕು. ಅದು ಹೇಗೆ ನೋಂದಣಿ ಅಂತ ನಾವು ಸ್ಕ್ರೀನ್ ರೆಕಾರ್ಡ್ರಲ್ಲಿ ತೋರಿಸ್ತಾ ಹೋಗ್ತೀನಿ. ಅದರ ಪ್ರಕಾರ ತಾವು ಈ ಒಂದು ಮ್ಯಾರೇಜ್ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಈ ಒಂದು ನಾನು ವೆಬ್ಸೈಟ್ ಅಡ್ರೆಸ್ಸನ್ನು ಕೊಟ್ಟಿರ್ತೀನಿ, ಲಿಂಕನ್ನು. ಅಲ್ಲಿಗೆ ಹೋಗಿ ತಾವು ಈ ಒಂದು ಮ್ಯಾರೇಜ್ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಬನ್ನಿ, ಈ ಒಂದು ಸ್ಕ್ರೀನ್ ರೆಕಾರ್ಡರಲ್ಲಿ ನಾನು ಡೀಟೇಲಾಗಿ ತೋರಿಸ್ಕೊಡ್ತೀನಿ ಹೇಗೆ ಅಂತ. ಮೊದಲಿಗೆ ತಮ್ಮ ಮೊಬೈಲಲ್ಲಿ ಫಸ್ಟ್ ಒಂದು ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಂಡ ತಕ್ಷಣ ಈ ಒಂದು ಕೆಳಗೆ ನಾನು ಕೊಟ್ಟಿರ್ತಕ್ಕಂಥ ಒಂದು ಲಿಂಕ್ಗೆ ತಾವು ಲಿಂಕನ್ನು ಟೈಪ್ ಮಾಡಿ, ಇಲ್ಲ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರು ನಿಮಗೆ ಡೈರೆಕ್ಟ್ ಆಗಿ ಹೋಗುತ್ತೆ. ಈ ಫಸ್ಟು ಈ ಕಾವೇರಿ 2.0 ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ ಈ ಒಂದು ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತ ಇದು ಒಂದು ಕರ್ನಾಟಕ ಸರ್ಕಾರದ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಇಲ್ಲಿ ಬಲಗಡೆ ರಿಜಿಸ್ಟರ್ ಅಂತಿದೆ. ಈ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫಸ್ಟ್ ನೇಮನ್ನು ತಮ್ಮ ಒಂದು ಫಸ್ಟ್ ನೇಮನ್ನು ಹಾಕಿ, ಮಿಡಲ್ ನೇಮನ್ನು ಹಾಕಿ, ಲಾಸ್ಟ್ ನೇಮನ್ನು ಹಾಕಿ, ಹಾಗೂ ಜೆಂಡರ್ ಹಾಕಿ, ಹಾಗೆ ಇಮೇಲ್ ID ಕೂಡ ಹಾಕಿ, ಫೋನ್ ನಂಬರ್ ಹಾಕಿ, ಇಲ್ಲಿ ಒಂದು ಸೆಕ್ಯೂರಿಟಿ ಕ್ವಶನ್ ಅನ್ನು ಸೆಲೆಕ್ಟ್ ಮಾಡಿ, ಇಲ್ಲಿ ಒಂದು ಆನ್ಸರನ್ನು ಟೈಪ್ ಮಾಡಿ. ಆನ್ಸರ್ನ ಟೈಪ್ ಮಾಡಿದ್ಮೇಲೆ ಈ ಒಂದು ಕ್ಯಾಪ್ಚಾ ಕೋಡ್ನ ಕರೆಕ್ಟಾಗಿ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡ ತಕ್ಷಣ ಈ ಒಂದು ರಿಜಿಸ್ಟರ್ ಅಂತಿದೆ. ಈ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈಗ ನಿಮ್ಮ ಒಂದು ಇಮೇಲ್ ID ರಿಜಿಸ್ಟರ್ ಆಗುತ್ತೆ. ನಿಮ್ಮ ಇಮೇಲ್ IDಗೆ ಒಂದು ಪಾಸ್ವರ್ಡು ಮತ್ತು ಇಮೇಲ್ ID ಯೂಸರ್ ನೇಮು ನಿಮ್ಮ ಇಮೇಲ್ IDಗೆ ಮೇಲ್ ಬಂದಿರುತ್ತೆ. ಅದನ್ನು ಚೆಕ್ ಮಾಡಿಕೊಂಡು ಇಲ್ಲಿ ಲಾಗಿನ್ ಆಗಿ, ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ, ಇಲ್ಲಿ ಲಾಗಿನ್ ಆದಮೇಲೆ ಇಲ್ಲಿ ನಿಮ್ಮ ಯೂಸರ್ ನೇಮ್, ನಿಮ್ಮ ಇಮೇಲ್ ID ಯೂಸರ್ ನೇಮ್ ಆಗಿರುತ್ತೆ. ಏನು ಪಾಸ್ವರ್ಡ್ ನಿಮ್ಮ ಇಮೇಲಿಗೆ ಬಂದಿರುತ್ತೆ ಆ ಪಾಸ್ವರ್ಡ್ನ ಎಂಟರ್ ಮಾಡಿ. ಎಂಟರ್ ಮಾಡಿದ ತಕ್ಷಣ ಎಂಟರ್ ಮಾಡಿದ್ಮೇಲೆ ಈ ಒಂದು ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡಿ. ಆಮೇಲೆ ಲಾಗಿನ್ ಅಂದಮೇಲೆ
ಲಾಗಿನ್ ಆಗಬೇಕಾದ್ರೆ ಒಂದು ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿರ್ತಕ್ಕಂಥ ಈಗ ರಿಜಿಸ್ಟರ್ ಟೈಮಲ್ಲಿ ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಎಂಟರ್ ಮಾಡಿ. ಈ OTPಯನ್ನು ಒಂದು ಎಂಟರ್ ಮಾಡಿದ್ಮೇಲೆ ಈಗ ಇಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ಆಗಿರ್ತಕ್ಕಂಥ ಹೆಸರಿನ ಮೇಲೆ ಈ ಒಂದು ಏನಪ್ಪ ಅಂದರೆ ಒಂದು ಪೇಜ್ ಓಪನ್ ಆಗುತ್ತೆ. ಒಂದು ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತಿದೆ. ಈ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್, ಇನ್ಕಂಬರೆನ್ಸ್ ಸರ್ಟಿಫಿಕೇಟ್, ಹಾಗೆ ಸರ್ಟಿಫೈಡ್ ಕಾಪಿ, ಮತ್ತು ಮ್ಯಾರೇಜ್ ರಿಜಿಸ್ಟ್ರೇಷನ್, ಫರ್ಮ್ ರಿಜಿಸ್ಟ್ರೇಷನ್, ಅಥೆಂಟಿಕೇಶನ್ ಅಸಿಸ್ಟೇಷನ್ ಆಫ್ POA, ಹಾಗೆ ಪೆಂಡಿಂಗ್ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್. ಇಲ್ಲಿ ನೀವು ಮ್ಯಾರೇಜ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಹಿಂದೂ ಮ್ಯಾರೇಜ್, ಸ್ಪೆಷಲ್ ಮ್ಯಾರೇಜ್ ಆಫ್ ಅದರ್ ಫಾರ್ಮ್ಸ್ ಅಂತ ಇದೆ. ಇಲ್ಲಿ ತಾವು ಯಾವುದಕ್ಕೆ ಸಂಬಂಧಪಡುತ್ತೆ ಆ ಒಂದು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಹಿಂದೂ ಮ್ಯಾರೇಜ್ ಅಂತ ಕ್ಲಿಕ್ ಮಾಡ್ಕೊಂಡ್ಮೇಲೆ ತಮಗೆ ಇಲ್ಲಿ 2 MB size accompanying photograph of bride and groom should be scanned in PDF format for uploading and physically present in the office deputy register concerned in 5 numbers mentioned below as proof of age and address to present. One should be scanned in PDF format to upload as a document. ಇಲ್ಲಿ ತಾವು ತಮ್ಮ ಇಬ್ರು ಗಂಡು ಮತ್ತು ಹೆಣ್ಣು ಯಾರು ಮದುವೆ ಆಗಿರ್ತಾರಲ್ಲ ಅವ್ರದ್ದಿಬ್ರದ್ದು ಒಂದು ಫೋಟೋ ಬೇಕು, ಇಬ್ರು ನಿಂತಿದ್ದು ಒಂದು ಫೋಟೋ ಬೇಕು. ಹಾಗೆ ಈ ಒಂದು ಬರ್ತ್ ಸರ್ಟಿಫಿಕೇಟ್, ಏಜ್ ಪ್ರೂಫ್ಗಾಗಿ ಒಂದು ಬರ್ತ್ ಸರ್ಟಿಫಿಕೇಟ್, ಮತ್ತು ಸ್ಕೂಲ್ ಕಾಲೇಜ್ ಟ್ರಾನ್ಸ್ಫರ್ TC, ಹಾಗೆ ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್. ಈಗ ಅಡ್ರೆಸ್ ಪ್ರೂಫಿಗಾಗಿ ರೇಷನ್ ಕಾರ್ಡ್, ಪಾಸ್ಪೋರ್ಟ್, ಎಪಿಕ್ ಕಾರ್ಡ್, ಎಲೆಕ್ಷನ್ ID ಕಾರ್ಡ್, ಆಧಾರ್ ಕಾರ್ಡ್ ಇವಿಷ್ಟಿದ್ರೆ ಸಾಕು. ಇಲ್ಲಿ ಕಂಟಿನ್ಯೂ ಅಂತ ಮಾಡಿ. ಕಂಟಿನ್ಯೂ ಅಂತ ಮಾಡಿದ್ಮೇಲೆ ಹಿಂದೂ ಮ್ಯಾರೇಜ್ ಆನ್ಲೈನ್ ಅಂತ ಹೇಳ್ತಾ ಇದೆ, ಇಲ್ಲಿ ಹಿಂದೂ ಮ್ಯಾರೇಜ್ ಆಫ್ಲೈನ್ ಅಂತ ಹೇಳ್ತಾ ಇದೆ. ಇಲ್ಲಿ ಹಿಂದೂ ಮ್ಯಾರೇಜ್ ಆನ್ಲೈನ್ ಅಂತ ಕ್ಲಿಕ್ ಮಾಡಿ. ವಿ ಬೋತ್ ಆರ್ ಹಿಂದೂ ಆ್ಯಂಡ್ ಮ್ಯಾರೇಜ್ ಹ್ಯಾಸ್ ಆಲ್ರೆಡಿ ಪ್ಲೇಸ್ ಪೋಸ್ಟ್ ಮ್ಯಾರೇಜ್ ವಿ ಹಿಯರ್ ಬೈ ಡಿಕ್ಲೇರ್. ಇದನ್ನು ಇವು ಡಿಕ್ಲರೇಷನ್ಗಳನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಒಂದು ಜಾಯಿಂಟ್ ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಆಮೇಲೆ ಈ ಒಂದು ಡೇಟ್ ಆಫ್ ಮ್ಯಾರೇಜು, ಪ್ಲೇಸ್ ಆಫ್ ಮ್ಯಾರೇಜು, ಸ್ಟ್ರೀಟ್ ಅಡ್ರೆಸ್ಸು, ಸ್ಟೇಟು, ಡಿಸ್ಟಿಕ್ಕು, ತಾಲೂಕು ಇಷ್ಟೆಲ್ಲ ಕೊಟ್ಟ ಮೇಲೆ ತಾವು ನೆಕ್ಸ್ಟ್ ಒಂದು ಮತ್ತೆ ಡೀಟೇಲ್ಸನ್ನು ಕೇಳುತ್ತೆ. ಅದಾದಮೇಲೆ ಈ ಒಂದು ಪರಿಶೀಲನೆಗಾಗಿ, ನೋಂದಣಾಧಿಕಾರಿಗಳ ಪರಿಶೀಲನೆಗಾಗಿ ನಿಮ್ಮ ಒಂದು ಅರ್ಜಿ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆದಮೇಲೆ ಅವರಿಂದ ಒಂದು ಅಪ್ರೂವಲ್ ಬರುತ್ತೆ. ಅಪ್ರೂವಲ್ ಬಂದಮೇಲೆ ನೀವು ತಮಗೆ ಒಂದು ಇಮೇಲ್ ID ಮೆಸೇಜ್ ಬರುತ್ತೆ. ಆವಾಗ ನೀವು ಚೆಕ್ ಮಾಡ್ಕೊಳ್ಳಿ. ಈ ಒಂದು ತಮ್ಮ ಒಂದು ಸರ್ಟಿಫಿಕೇಟನ್ನು ಈ ರೀತಿ ಡೌನ್ಲೋಡ್ ಮಾಡ್ಕೊಬೋದು ಈ ವಿವಾಹ ನೋಂದಣಿಗಾಗಿ. ಈಗ ನಾನು ಪೂರ್ತಿನೇ ಎಲ್ಲ ಕರೆಕ್ಟ್ ಸರ್ಟಿಫಿಕೇಟ್ ಎಲ್ಲ ಪೂರ್ತಿ ಡೌನ್ಲೋಡ್ ಮಾಡಿ ತೋರಿಸ್ತಿದ್ದೆ, ಆದರೆ ಡೀಟೇಲ್ಸ್ ಬೇಕಲ್ಲ ನಾನು ಹೀಗೆ. ಅದಕ್ಕಾಗಿ ಈ ಒಂದು ಏನಪ್ಪ ಅಂದರೆ ಈ ಟೈಪ್ ತಾವು ಈ ಒಂದು ವಿವಾಹ ನೋಂದಣಿಯನ್ನು ಡೌನ್ಲೋಡ್ ಮಾಡ್ಕೋಬೋದು. ಈ ಒಂದು ವಿವಾಹ ನೋಂದಣಿಯ ಒಂದು ಮಾಹಿತಿ ತಮಗೆ ಉಪಯುಕ್ತ ಆದಲ್ಲಿ ತಾವು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಹಾಗೆ ಇನ್ನೊಬ್ರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದೆ ಸಿಗೋಣ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನು ನಾನು ಡೈಲಿ ತರ್ತಾ ಇರ್ತೀನಿ. ಮತ್ತೆ ಸಿಗೋಣ. ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ.